ಎಸ್ ಕುರಿತು ಮಾತನಾಡಲಿಕ್ಕೆ ಪೋಸ್ಟರ್ ಹಾಕಿದವರು ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ನೀವೊಂದು ಪೋಸ್ಟರ್ ಹಾಕಿದಿರಲ್ಲ, ಬಹಳ ವೈರಲ್ ಕೂಡ ಆಗ್ತಾ ಇದೆ, ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಈ ಒಂದು ಪೋಸ್ಟರ್ ಹಾಕಿದ ಉದ್ದೇಶ ಏನು ಸರ್? ಮೇಡಮ್, ಅವರು ಸಿಎಂ ಆಗ್ತಾರೆ ಅಂತ. ಸಿಎಂ ಆಗ್ತಾರೆ ಅಂತ ನಾವು ಪ್ರೇಯರ್ ಮಾಡ್ತೀವಿ. ಪ್ರೇಯರ್ ಮಾಡಿದ್ರೆ ಸಿಎಂ ಆಗ್ತಾರೆ ಅಂತ. ಸರ್, ಆದ್ರೆ ನೀವು ಪ್ರೇಯರ್ ಮಾಡ್ತಾರೆ ಸಿಎಂ ಆಗ್ತಾರೆ ಅನ್ನೋ ಉದ್ದೇಶ ಅದ್ರಲ್ಲಿ ಕಾಣಿಸ್ತಾ ಇಲ್ಲ. ನೀವು ಬಂದು ಕೇಳ್ಕೊಂಡ್ರೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಒಂದು ಲೈನ್ ಕೂಡ ಇದೆ ಅದ್ರಲ್ಲಿ. ಕೇಳ್ಕೊಂಡ್ರೆ ಯಾರನ್ನ ಏಸು ಕೇಳ್ಕೊಂಡ್ರೆ ನಾವು ಪ್ರೇಯರ್ ಮಾಡ್ತೀವಿ ಆಗ್ತಾರೆ ಅಂತ. ಹೌದು. ಓಕೆ, ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತದೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಕಾಂಗ್ರೆಸ್ ನಲ್ಲಿ ಎಷ್ಟೆಲ್ಲ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದೆ ಅಂತ. ಇದರ ನಡುವೆ ಈ ಒಂದು ಪೋಸ್ಟರ್ ಬೇಕಿತ್ತಾ ಸರ್? ಹೌದು, ಬೇಕಿತ್ತು ಮೇಡಮ್. ಯಾರಿಗೆ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಾ ನೀವು ಈ ಒಂದು ಪೋಸ್ಟರ್ ಮುಖಾಂತರ? ಜನಗಳಿಗೆ, ಅವರಿಗೆ. ಜನರಿಗೆ, ಅವರಿಗೆ ಅಂದ್ರೆ ಯಾರಿಗೆ ಸರ್? ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಹೌದು ಮೇಡಮ್. ಏನಂತ ಅಂದ್ರೆ ನೀವು ಬಂದು ಈಗ ಈ ಒಂದು ಕ್ರಿಶ್ಚಿಯಾನಿಟಿಯನ್ನ ಅನುಸರಿಸಿ ಅಂತ ಹೇಳ್ತಾ ಇರೋದಾ? ಅಲ್ಲ, ಆತರ ಹೇಳಿಲ್ಲ. ನಾವು ಪ್ರೇಯರ್ ಮಾಡ್ತೀವಿ ಆಗ್ತೀವಿ ಅಂತ. ಪ್ರೇಯರ್ ಮಾಡ್ತಾ ಇದ್ದೀವಿ ನಾವು ಅಂತ. ನಾವು ಪ್ರೇಯರ್ ಮಾಡ್ತೀವಿ ಕೇಳ್ಕೊಂಡ್ರೆ ಪ್ರೇಯರ್ ಮಾಡ್ತೀವಿ. ಈಗ ಬಂದವ್ರು ಕೇಳಿಲ್ಲ ಅಂತಂದ್ರೆ ಸರ್ ನೆಕ್ಸ್ಟ್ ಮತ್ತೆ ಹಾಗಾದ್ರೆ? ಈಗ ನೋಡ್ರಿ, ಇನ್ನೂ ಆಗಿಲ್ವಲ್ಲ. ಆಗ್ತೀನಿ ಅಂತ ಹೇಳ್ತಾ ಇದಾರೆ, ಇನ್ನೂ ಆಗಿಲ್ವಲ್ಲ. ಆಗಿಲ್ಲ ಹೇಳಿ, ನಾವು ಪ್ರೇಯರ್ ಮಾಡ್ತೀವಿ ಆಗ್ತದೆ ನಾವು. ಸರ್, ಈಗ ನೀವೀಗ ಪೋಸ್ಟರ್ ಹಾಕಿದ್ರ ಅಂದ್ರೆ ಅದು ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯೇಸುವಿನ ಲೈನ್ಸ್ ಏನಿದಾವೆ ಅದೆಲ್ಲವನ್ನು ಕೂಡ ಹಾಕಿದ್ದೀರಾ. ಆದ್ರೆ ಈಗ ಹಿಂದೂ ಮತ್ತೆ ಕ್ರೈಸ್ತ ಧರ್ಮದ ಮಧ್ಯೆ ವೈಮನಸ್ಸು ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಈಗ ಯಾಕೆಂತಂದ್ರೆ ಡಿ.ಕೆ. ಶಿವಕುಮಾರ್ ಬಂದು ಹಿಂದೂ ಧರ್ಮಕ್ಕೆ ಸೇರಿದವರು. ನೀವು ಬೆಂಬಲಿಸೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ಧರ್ಮವನ್ನ ತಂದಿದ್ದು ಎಷ್ಟು ಸರಿ ಅಂತ. ಇನ್ನೊಂದು ಏಸು ಹೇಳ್ತಾರೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ರಾಜರು ಕೊಳ್ಳೋದು ನಾನೇ ಕಟ್ಟೋದು ನಾನೇ ಅಂತ ಅದನ್ನ ಹೇಳ್ತಾನೆ. ಅದಕ್ಕೆ ಅವ್ರು ಕೇಳ್ಕೊಳ್ಳಿ, ನಾವು ಸೇವೆ ಮಾಡ್ತೀವಿ ಆಗ್ತಾರೆ ಮೇಡಮ್, ಸೇವೆ ಮಾಡ್ತಾರೆ. ಹೌದು ಮೇಡಮ್. ಸರ್, ಈಗ ಈ ಒಂದು ಪೋಸ್ಟರ್ ಈ ಸಂದರ್ಭದಲ್ಲಿ ಹಾಕಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅವರು ಸಿಎಂ ಆಗ್ತೀವಿ ಆಗ್ತಾರೆ ಎಲ್ಲ 2 ವರ್ಷ ಏನೋ ಹೇಳ್ತಾ ಇದ್ರಲ್ಲ, ನಮ್ಗೆ ಹಿಂಗೆ ಬಿಟ್ಟಿರುತ್ತೆ. ಈಗ ಆಗಿಲ್ವಲ್ಲ, ಅದಕ್ಕೆ ಕೇಳ್ಕೊಳ್ಳಿ, ನಾವು ಪ್ರೇಯರ್ ಮಾಡ್ತೀವಿ ಆಗ್ತಾರೆ. ಯಾವ ಧರ್ಮವನ್ನು ಕೂಡ ನಾವು ಟೀಕಿಸ್ತಾ ಇಲ್ಲ, ಯಾವ ಧರ್ಮದ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇಲ್ಲ. ಎಲ್ಲಾ ಧರ್ಮಕ್ಕೂ ಕೂಡ ನಾವು ಸಮಾನವಾಗಿ ಗೌರವವನ್ನ ಕೊಡ್ತೀವಿ. ಆದ್ರೆ ಈಗ ಯೇಸುವಿನ ಪ್ರಾರ್ಥನೆ ಒಂದೇ ಸಾಕಾಗತ್ತಾ? ಹೈಕಮಾಂಡ್ ಬಲ ಬೇಡ್ವಾ, ಜನರ ವಿಶ್ವಾಸ ಬೇಡ್ವಾ ಸರ್ ಹಾಗಾದ್ರೆ? ಮೇಡಮ್, ಇನ್ನೊಂದು ಏನಂದ್ರೆ ಯೇಸು ಹೇಳ್ತಾರೆ ಎಲ್ಲ ಅಧಿಕಾರ ಕೊಟ್ಟಿದೆ ಅಂತಾರೆ, ಅದು ಕೂಡ ಅರ್ಥ ಆಗುತ್ತೆ. ಸರ್ ಹೇಳಿ. ಅದು ಹೇಳ್ತಾನೆ ಮೇಡಮ್, ಎಲ್ಲ ಅಧಿಕಾರ ನಾನು ಕೊಡಲ್ಪಟ್ಟಿದೆ ಅಂತ ಆತ ಹೇಳ್ತಾನೆ. ಸರ್, ಇದು ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಬಂದಿದ್ಯಾ ಈ ಒಂದು ವಿಚಾರ? ನೀವು ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರೆ ಈ ರೀತಿಯಾಗಿ ನಾವು ಪೋಸ್ಟರ್ ಹಾಕ್ತೀವಿ ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಹೋಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ನಾವು ಪ್ರೇಯರ್ ಮಾಡಿದ್ರೆ ಆಗ್ತೀವಿ ಅಂತ ಹೇಳ್ತಾ ಇರ್ತೀವಿ. ಹೋಗ್ತಾ ಇರ್ತಾರೆ, ಏನು ಹೇಳಿಲ್ಲ ಅವರು. ಓಕೆ, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ, ಚೆನ್ನಾಗಿರ್ಲಿ ಎಲ್ಲಾರನ್ನು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸದ್ಯಕ್ಕೆ ಪವರ್ ಫೈಟ್ ಮಧ್ಯೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ಒಂದು ವಿಚಿತ್ರ ಬ್ಯಾನರ್. ನೀವು ಕೂಡ ಗಮನಿಸ್ತಾ ಇದ್ದೀರಾ ಈ ಒಂದು ವಿಚಿತ್ರ ಬ್ಯಾನರ್ ಯಾವ ರೀತಿ ಇದೆ ಅಂತ. ಆಕ್ಚುಲಿ ನೀವು ಗಮನಿಸ್ತಾ ಇರ್ಬೋದು, ನಾನೇ ದೇವರು, ಆದಿ ಅಂತ್ಯ, ಯೇಸು ರಕ್ತದಿಂದ ಲೋಕ ಉದ್ಧಾರ ಆಗತ್ತೆ. ಇದು ಯಾವ ರೀತಿ ಇದೆ ಅಂತಂದ್ರೆ ಸ್ವಲ್ಪ ಹಾಸ್ಯಾಸ್ಪದ ಅನ್ಸುತ್ತೆ. ಈ ಒಂದು ಸಂದರ್ಭದಲ್ಲಿ ಅನವಶ್ಯಕ ಇದೆ ಯಾವುದು ಕೂಡ. ಹೈಕಮಾಂಡ್ ಬೆಂಬಲ ಬೇಕಾಗುತ್ತೆ. ಈಗ ಯಾವುದೇ ಒಂದು ಸ್ಥಾನ ಸಿಕ್ಕಬೇಕು ಅಂತಂದ್ರೂ ಕೂಡ ಹೈಕಮಾಂಡ್ ಒಲವು ಬೇಕಾಗುತ್ತೆ, ಜೊತೆಗೆ ಜನರ ವಿಶ್ವಾಸ ಗಳಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೋಡೋಣ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅಂತ.